ನ್ಯೂಸ್ ಎಕ್ಸ್‌ಪ್ರೆಸ್ 6 ಗೆ ಸ್ವಾಗತ. ನಾನು ಸುಕನ್ಯಾ. ಪಿಎಸ್ಐ ಎಕ್ಸಾಮ್ ಡೀಲ್ ಕೇಸ್ನಲ್ಲಿ ಕುಮಾರಸ್ವಾಮಿ ಸಿಡಿಸಿದ ಬಾಂಬೇನು ಕಿಂಗ್ ಪಿನ್ ರುದ್ರಗೌಡ ತೋಡಿದ ಖೆಡ್ಡಾಗೆ ಖಾಕಿಯೇ ಬಿದ್ದಿದ್ದು ಹೇಗೆ? 2,500 ಕೋಟಿ ಬಾಂಬ್ ಸಿಡಿಸಿದ ಯತ್ನಾಳ್ ಟಾಂಗ್ ಕೊಟ್ಟಿದ್ಯಾರು? ಇವೆಲ್ಲವನ್ನ ನೋಡೋಣ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಪಿಎಸ್ಐ ಎಕ್ಸಾಮ್ ಅಕ್ರಮದ ಕಿಂಗ್ ಪಿನ್ ಹೆಸರು ಹೇಳಿದ್ರೆ ಸರ್ಕಾರ ಉರುಳುತ್ತಾ? ಪಿಎಸ್ಐ ಬ್ರಹ್ಮಾಂಡ ಭ್ರಷ್ಟಾಚಾರದ ಹಿಂದಿರೋ ಪವರ್ಫುಲ್ ವ್ಯಕ್ತಿ ಯಾರು? ಕುಮಾರಸ್ವಾಮಿ ಆರೋಪಗಳಿಗೆ ಆರಗ ಜ್ಞಾನೇಂದ್ರ ಟಕ್ಕರ್ ಕೊಟ್ಟಿದ್ದು ಹೇಗೆ? ನೋಡೋಣ ಪಿಎಸ್ಐ ಡೀಲ್ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಪಿಎಸ್ಐ ಅಕ್ರಮ ಕೇಸ್ನಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಹೊಸ ಬಾಂಬ್ ಹಾಕಿದ್ದಾರೆ. ಕಿಂಗ್ ಪಿನ್ ಹೆಸರು ಹೇಳಿದ್ರೆ ಸರ್ಕಾರವೇ ಉರುಳುತ್ತೆ, ಆದ್ರಿಂದ ಕಿಂಗ್ ಪಿನ್ ಹೆಸರು ಹೇಳೋದಕ್ಕೆ ಯಾರು ಕೂಡ ಕೈ ಹಾಕ್ತಿಲ್ಲ ಅಂತ ಹಾಸನದಲ್ಲಿ ಎಚ್ಡಿಕೆ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಮೂಲ ಕಿಂಗ್ ಪಿನ್ಗಳು ನಮ್ಮ ರಾಜ್ಯದವರೇ, ಮುಂದಿನ ಭವಿಷ್ಯದ ನಾಯಕರುಗಳೇ ಇದ್ದಾರೆ ಅಂತ ಹಾಸನದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಬಾಂಬ್ ಹಾಕಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಇಲಾಖೆಯನ್ನ ಕೊಂಡುಕೊಂಡಿದ್ದಾರೆ. ರಾಜ್ಯದ ಪ್ರಮುಖ ವ್ಯಕ್ತಿಯೊಬ್ಬರು ಹಗರಣದಲ್ಲಿ ಭಾಗಿಯಾಗಿದ್ದಾರೆ. ಪ್ರಮುಖ ಪಾತ್ರ ನಿರ್ವಹಿಸುವವರು ಹಗರಣದಲ್ಲಿದ್ದಾರೆ. ಪ್ರಮುಖ ಚುನಾವಣೆ ನಡೆಸುವ ನಾಯಕ ಇದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲವೂ ಬಯಲಾಗುತ್ತೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಪಿಎಸ್ಐ ಗೋಲ್ಮಾಲ್ ಬಗ್ಗೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಸ್ಫೋಟಕ ಹೇಳಿಕೆ ನೀಡಿದ್ದು, ಪಿಎಸ್ಐ ಅಕ್ರಮ ಬರೀ ಸಣ್ಣದು ಅಷ್ಟೇ, ಬೇರೆಯೇ ಇದೆ ಅಂತ ಹೇಳಿದ್ದಾರೆ. ದೊಡ್ಡ ದೊಡ್ಡ ಕನೆಕ್ಟಿವಿಟಿ ಇದೆ, ಇನ್ನೂ ಹೊರಗೆ ಬಂದಿಲ್ಲ. ಇದರ ಹಿಂದೆ ದೊಡ್ಡವರೇ ಇದ್ದಾರೆ. ಸರ್ಕಾರ ಧೈರ್ಯವಾಗಿ ಕಠಿಣವಾದ ತನಿಖೆ ನಡೆಸ್ತಾ ಇಲ್ಲ. ಸದ್ಯದಲ್ಲೇ ಎಲ್ಲ ಹೊರಗೆ ಬರುತ್ತೆ ಅಂತ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಸಹಾಯಕ ಪ್ರಾಧ್ಯಾಪಕ ನೇಮಕಾತಿಯಲ್ಲಿ ಪಿಎಸ್ಐ ಅಕ್ರಮಕ್ಕಿಂತ ದೊಡ್ಡ ಭ್ರಷ್ಟಾಚಾರವೇ ಆಗಿದೆ. 70 ರಿಂದ 80 ಲಕ್ಷ ರೂಪಾಯಿಗೆ ಡೀಲ್ ಮಾಡಿದ್ದಾರೆ ಅಂತ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿ ದೊಡ್ಡ ಹಗರಣ ಮಾಡಿದ್ದಾರೆ. 500 ರಿಂದ 600 ಜನರು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಮಹಾರಾಷ್ಟ್ರದಿಂದ ಡೆಪ್ಯುಟೇಷನ್ ಮೇಲೆ ಬಂದಿರುವ ಕಮಿಷನರ್ ಆಕ್ಟಿವಿಟಿ ಇನ್ನೂ ಕೂಡ ಹೊರಗೆ ಬಂದಿಲ್ಲ. ಯಾವ ಇಲಾಖೆಯಲ್ಲಿ ಕೂತು ಏನ್ ಮಾಡ್ತಿದ್ದಾರೆ ಗೊತ್ತಿಲ್ಲ. ಇದರಲ್ಲಿ ದೊಡ್ಡ ಕರ್ಮಕಾಂಡವೇ ಇದೆ ಅಂತ ಎಚ್ಡಿಕೆ ಬಾಂಬ್ ಹಾಕಿದ್ದಾರೆ. ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿ ಹಗರಣದಲ್ಲಿ ಬರೋಬ್ಬರಿ 80 ಸೀಟ್ಗಳು ಒಬ್ಬರಿಂದಲೇ ಡೀಲ್ ಆಗಿವೆ. ಕೋಟಿ ರೂಪಾಯಿಗೆ ದೊಡ್ಡ ಡೀಲ್ ನಡೆದಿದ್ದು ಬಿಜೆಪಿ ಕಡೆಯವರಿಂದಲೇ ಎಲ್ಲವೂ ಹೊರಗೆ ಬರುತ್ತೆ ಅಂತ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬಿಜೆಪಿ ನಾಯಕರ ನಡುವೆ ವಿಶ್ವಾಸದ ಕೊರತೆ ಇದೆ. ಅವರೇ ಇದನ್ನೆಲ್ಲ ಹೊರಗೆ ತರೋ ಟೈಮ್ ಬರುತ್ತೆ, ನಾನು ಕೂಡ ಅದಕ್ಕೆ ಕಾಯುತ್ತಿದ್ದೇನೆ ಅಂತ ಎಚ್ಡಿಕೆ ಹೇಳಿದ್ದಾರೆ. ಸರ್ಕಾರ ಬಿದ್ರೂ ಪರವಾಗಿಲ್ಲ, ಕಿಂಗ್ ಪಿನ್ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ ಅಂತ ಕುಮಾರಸ್ವಾಮಿ ಆರೋಪಕ್ಕೆ ಗೃಹ ಸಚಿವ ಆರಗ ಜ್ಞಾನೇಂದ್ರ ಟಾಂಗ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಹಿಟ್ ಅಂಡ್ ರನ್ ಮಾಡಬಾರದು, ಕಿಂಗ್ ಪಿನ್ ಯಾರು ಅಂತ ಹೇಳಲಿ, ದಾಖಲೆ ಇದ್ರೆ ನಮಗೆ ಕೊಡ್ಲಿ, ತನಿಖೆ ಮಾಡಿಸ್ತೇವೆ ಅಂತ ಆರಗ ಜ್ಞಾನೇಂದ್ರ ತಿಳಿಸಿದ್ದಾರೆ. ಪಿಎಸ್ಐ ಪರೀಕ್ಷೆ ಕಳ್ಳಾಟದ ಮತ್ತೊಂದು ಸ್ಫೋಟಕ ಸತ್ಯ ಬಯಲಾಗಿದ್ದು, ಪರೀಕ್ಷೆಯಲ್ಲಿ ಅಕ್ರಮವಲ್ಲ, ಇಡೀ ಪರೀಕ್ಷೆಯೇ ಫ್ರಾಡ್ ಅಂತ ಹೇಳಲಾಗ್ತಿದೆ. OMR ತಿದ್ದಿದ್ದು, ಬ್ಲೂಟೂತ್ ಬಳಸಿದ್ದು ಮಾತ್ರವಲ್ಲ, ಈಗ ಮತ್ತೆರಡು ರೀತಿಯ ಎಕ್ಸಾಮ್ ಅಕ್ರಮ ಬಯಲಾಗಿದೆ. ಪರೀಕ್ಷೆ ಹಾಲ್ನಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ ಮತ್ತು ಮುಂಗಡ ಬುಕಿಂಗ್ ಎಕ್ಸಾಮ್ ನಡೆಸಿರೋದು ಸಹ ಪತ್ತೆಯಾಗಿದೆ. ಪಿಎಸ್ಐ ಪರೀಕ್ಷೆಯ ಮತ್ತೊಂದು ಕಳ್ಳಾಟ ಬಯಲಾಗಿದ್ದು, ಪರೀಕ್ಷಾ ಕೊಠಡಿಯ ಮೇಲ್ವಿಚಾರಕರೇ ಅಕ್ರಮ ಎಸಗಿರುವುದು ಪತ್ತೆಯಾಗಿದೆ. ಸೀಟಿಂಗ್ ಅರೇಂಜ್ಮೆಂಟ್ನಲ್ಲಿ ಡೀಲ್ ಆದ ಅಭ್ಯರ್ಥಿಗಳಿಗೆ ಒಂದೇ ಸೀರೀಸ್ ಪ್ರಶ್ನೆ ಪತ್ರಿಕೆ ಬರುವಂತೆ ನೋಡಿಕೊಳ್ಳಲಾಗ್ತಿತ್ತು. ಪರೀಕ್ಷಾ ಕೊಠಡಿಯ ಮೇಲ್ವಿಚಾರಕರು ರೋಲ್ ನಂಬರ್ ಪ್ರಕಾರ ಅಭ್ಯರ್ಥಿಗಳನ್ನ ಕೂರಿಸದೆ ಒಂದೇ ಸೀರೀಸ್ ಪ್ರಶ್ನೆ ಪತ್ರಿಕೆ ಸಿಗುವಂತೆ ಮಾಡ್ತಿದ್ರು. ಪಿಎಸ್ಐ ಪರೀಕ್ಷೆ ಅಕ್ರಮದ ಕಿಂಗ್ ಪಿನ್ ದಿವ್ಯಾ ಹಾಗರಗಿ ನರ್ಸಿಂಗ್ ಪರೀಕ್ಷಾ ಅಕ್ರಮದಲ್ಲೂ ಭಾಗಿಯಾಗಿರುವ ಆರೋಪ ಕೇಳಿ ಬಂದಿದೆ. ದಿವ್ಯಾ ಹಾಗರಗಿ ಕಲಬುರಗಿಯಲ್ಲಿ ಸ್ವಂತ ನರ್ಸಿಂಗ್ ಕಾಲೇಜು ಹೊಂದಿದ್ದಾರೆ. ಅಲ್ಲದೆ ತಮ್ಮ ಜ್ಞಾನಜ್ಯೋತಿ ಇಂಗ್ಲಿಷ್ ಶಾಲೆಯಲ್ಲಿಯೇ ನರ್ಸಿಂಗ್ ಪರೀಕ್ಷಾ ಕೇಂದ್ರ ಮಂಜೂರು ಮಾಡಿಸಿಕೊಂಡಿದ್ರು. ಕಿಂಗ್ ಪಿನ್ ರುದ್ರಗೌಡ ತೋಡಿದ್ದ ಖೆಡ್ಡಾಗೆ ಬಿದ್ರ ಡಿವೈಎಸ್ಪಿ ಮಲ್ಲಿಕಾರ್ಜುನ ಸಾಲಿ. ಹಗರಣದಲ್ಲಿ ಸಿಪಿಐ ಆನಂದ್ ಕೈವಾಡ ಏನು?
ಮಂಗಳೂರು ತುಮಕೂರಿನ ಮೇಲೂ ಸಿಐಡಿ ಕಣ್ಣು ಬಿದ್ದಿದ್ದೇಕೆ ನೋಡೋಣ ಖಾಕಿ ಕರಾಮತ್ತು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಪಿಎಸ್ಐ ಪರೀಕ್ಷಾ ಕ್ರಮದಲ್ಲಿ ಕಳ್ಳ ಪೊಲೀಸ್ ಆಟದ ಸೀಕ್ರೆಟ್ ಬಯಲಾಗಿದ್ದೇ ರೋಚಕವಾಗಿದೆ. ಕಿಂಗ್ ಪಿನ್ಗಳ ನಡುವಿನ ಗುದ್ದಾಟದಿಂದ ಗುಟ್ಟು ರಟ್ಟಾಗಿದ್ದು ಇಡೀ ಆಟದ ಸೂತ್ರಧಾರನೇ ರುದ್ರಗೌಡ ಪಾಟೀಲ್ ಆಗಿದ್ದಾನೆ. ಮಂಜುನಾಥ ಮೇಳಕುಂದಿ ಎಂಟ್ರಿಯಿಂದ ಗರಂ ಆಗಿದ್ದ ರುದ್ರಗೌಡ ಮಂಜುನಾಥ್ ಮೇಳಕುಂದಿ ಗ್ಯಾಂಗ್ ಹಣಿಸೋದಕ್ಕೆ ಸ್ಕೆಚ್ ಹಾಕಿದ್ದ. ಅಕ್ರಮದಲ್ಲಿ ತಾನೊಬ್ಬನೇ ಬೆಳೆಯಬೇಕು ಅಂತ ಸಂಚು ರೂಪಿಸಿದ್ದ. ಇದೇ ಕಾರಣಕ್ಕೆ ರುದ್ರಗೌಡ ರಹಸ್ಯ ಬಯಲು ಮಾಡಿದ್ದಂತೆ. ಪಿಎಸ್ಐ ಅಕ್ರಮ ಕೇಸ್ನಲ್ಲಿ ಲಾಕ್ ಆಗಿರುವ ಡಿವೈಎಸ್ಪಿ ಮಲ್ಲಿಕಾರ್ಜುನ ಸಾಲಿಗೆ ಜ್ಞಾನಜ್ಯೋತಿ ಶಾಲೆಯಲ್ಲಿ ನಡೆದ ಅಕ್ರಮದ ಬಗ್ಗೆ ರುದ್ರಗೌಡನೇ ಮಾಹಿತಿ ನೀಡಿದ್ದನಂತೆ. ಆಳಂದ ಡಿವೈಎಸ್ಪಿ ಆಗಿದ್ದ ಮಲ್ಲಿಕಾರ್ಜುನ ಸಾಲಿಗೆ ಮಾಹಿತಿ ಕೊಟ್ಟು, ನೀವು ಒಂದು ಫೋನ್ ಮಾಡಿದ್ರೆ ನಿಮಗೆ ಹಣ ಕೊಡ್ತಾರೆ, ನಾನು ಕೂಡ ನಿಮಗೆ ಒಂದಷ್ಟು ಹಣ ನೀಡ್ತೇನೆ ಅಂತ ಕರೆ ಮಾಡಿ ತಿಳಿಸಿದ್ದಂತೆ. ಕಿಂಗ್ ಪಿನ್ ರುದ್ರಗೌಡ ತಾನೇ ಅಕ್ರಮ ಮಾಡಿಸಿ ಈ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿದ್ದು, ರುದ್ರಗೌಡನಿಂದ ಕೆಡ್ಡಾಗೆ ಮಲ್ಲಿಕಾರ್ಜುನ ಸಾಲಿ ಬಿದ್ದಿದ್ದಾರೆ. ರುದ್ರಗೌಡ ಮಾತು ಕೇಳಿ ಪಿಎಸ್ಐ ಪರೀಕ್ಷೆಯ ಕಿಂಗ್ ಪಿನ್ಗಳಿಗೆ ಕರೆ ಮಾಡಿದ್ದ ಮಲ್ಲಿಕಾರ್ಜುನ ಸಾಲಿ, ನಾನು ಪಿಎಸ್ಐ ಪರೀಕ್ಷೆಯ ಸ್ಪೆಷಲ್ ಆಫೀಸರ್, ನಿಮ್ಮ ಅಕ್ರಮ ನನಗೆ ಗೊತ್ತು ಅಂತ ಹೇಳಿದ್ದರಂತೆ. ಅಲ್ಲದೆ ಹಣ ನೀಡಿದ್ರೆ ಸುಮ್ಮನಾಗೋದಾಗಿ ಬೆದರಿಸಿದ್ರಂತೆ. ಹೀಗಾಗಿ ಕಿಂಗ್ ಪಿನ್ಗಳು 30 ಲಕ್ಷ ನೀಡಿದ್ದರು. ಅದರಲ್ಲಿ ರುದ್ರಗೌಡ ಮಲ್ಲಿಕಾರ್ಜುನ ಸಾಲಿಗೆ 10 ಲಕ್ಷ ಹಣ ನೀಡಿದ್ದರಂತೆ. ಪಿಎಸ್ಐ ಅಕ್ರಮದಲ್ಲಿ ಸಿಪಿಐ ಆನಂದ್ ಪಾತ್ರದ ಸ್ಫೋಟಕ ಸಂಗತಿ ಬಯಲಾಗಿದೆ. ನಿನ್ನೆ ಬೆರಳಚ್ಚು ವಿಭಾಗದ ಸಿಪಿಐ ಆನಂದ್ ಲಾಕ್ ಆಗಿದ್ದು, ಆನಂದ್ ವಿರುದ್ಧ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿರುವ ಆರೋಪ ಇದೆ. ಪರೀಕ್ಷೆ ಆರಂಭ ಆಗ್ತಾ ಇದ್ದಂತೆ ಕಿಂಗ್ ಪಿನ್ಗಳಿಗೆ ಪ್ರಶ್ನೆ ಪತ್ರಿಕೆ ಹೋಗುವಂತೆ ಮಾಡ್ತಾ ಇದ್ದ ಆನಂದ್ ನಂತರ ಕಿಂಗ್ ಪಿನ್ಗಳು ಕೊಟ್ಟ ಸರಿ ಉತ್ತರ ತಂದು ಆರೋಪಿಗಳಿಗೆ ಕೊಟ್ಟಿದ್ದನಂತೆ. ಸಿಪಿಐ ಆನಂದ್ ಅನ್ನ ಹಾಕಿದ ಇಲಾಖೆಗೆ ದ್ರೋಹ ಬಗೆದಿದ್ದು, ಡ್ಯೂಟಿ ನೆಪದಲ್ಲಿ ಪರೀಕ್ಷಾ ಕೇಂದ್ರಕ್ಕೆ ಬಂದು ಅಕ್ರಮ ಎಸಗಿರುವ ಅನುಮಾನ ಮೂಡಿದೆ. ಎಕ್ಸಾಮ್ ಶುರುವಾಗ್ತಾ ಇದ್ದಂತೆ ಪ್ರಶ್ನೆ ಪತ್ರಿಕೆ ತಲುಪಿಸ್ತಾ ಇದ್ದ ಆನಂದ್ ನಂತರ ಸರಿ ಉತ್ತರ ತಂದು ಕೊಡ್ತಾ ಇದ್ದಂತೆ. ಹೀಗಾಗಿ ಪರೀಕ್ಷೆ ಮುಗಿದ ನಂತರ ಅದೇ ಉತ್ತರಗಳನ್ನ ಕೊಠಡಿ ಮೇಲ್ವಿಚಾರಕಿಯರು ಉತ್ತರಗಳನ್ನ ತುಂಬಿದ್ರು. ಎಲೆಕ್ಟ್ರಾನಿಕ್ ಡಿವೈಸ್ ಮೂಲಕ ಉತ್ತರ ಹೇಳಿಕೊಡಲಾಗ್ತಿತ್ತು. ಪರೀಕ್ಷಾ ಅಕ್ರಮ ಪ್ರಕರಣ ಸಂಬಂಧ ಡಿವೈಎಸ್ಪಿ ಶಾಂತಕುಮಾರ್ ಬಗ್ಗೆ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ನೇಮಕಾತಿ ವಿಭಾಗದಲ್ಲಿ ಕಾನ್ಸ್ಟೇಬಲ್ ಆಗಿ ಆಯ್ಕೆ ಆಗಿದ್ದ ಶಾಂತಕುಮಾರ್ ಇನ್ ಸರ್ವಿಸ್ ಕೋಟಾದಲ್ಲಿ 2006ರಲ್ಲಿ ರಿಸರ್ವ್ ಇನ್ಸ್ಪೆಕ್ಟರ್ ಆಗಿ ಆಯ್ಕೆಯಾಗಿದ್ದರು. ಕಲಬುರಗಿ ನಗರದ ನಾಗನಹಳ್ಳಿ ತರಬೇತಿ ಕೇಂದ್ರದಲ್ಲಿ ಟ್ರೈನಿಂಗ್ ಪಡೆದು ನೇಮಕಾತಿ ವಿಭಾಗಕ್ಕೆ ಹೋಗಿದ್ರು. ಅಲ್ಲಿಂದ ಇಲ್ಲಿ ತನಕ ನೇಮಕಾತಿ ವಿಭಾಗದಲ್ಲಿ ಕೆಲಸ ಮಾಡಿದ್ದು ಕಂಪ್ಯೂಟರ್ನಲ್ಲಿ ಪರಿಣಿತಿ ಹೊಂದಿದ್ದಾರೆ. ಅಲ್ಲದೆ ಐಪಿಎಸ್ ಅಧಿಕಾರಿಗಳ ಜೊತೆ ಶಾಂತಕುಮಾರ್ ಒಡನಾಟ ಇಟ್ಟುಕೊಂಡಿದ್ದಾರೆ. ಪಿಎಸ್ಐ ನೇಮಕಾತಿ ಅಕ್ರಮ ರಾಜ್ಯಾದ್ಯಂತ ವ್ಯಾಪಿಸಿರುವ ಅನುಮಾನ ಮೂಡಿದ್ದು, ಮಂಗಳೂರು ತುಮಕೂರು ಪರೀಕ್ಷಾ ಕೇಂದ್ರದತ್ತ ಸಿಐಡಿ ಅಧಿಕಾರಿಗಳ ಕಣ್ಣು ಬಿದ್ದಿದೆ. ರಾಜ್ಯದಲ್ಲಿ ಒಟ್ಟು 92 ಕೇಂದ್ರದಲ್ಲಿ ಪಿಎಸ್ಐ ಪರೀಕ್ಷೆ ನಡೆದಿತ್ತು. ಇದರಲ್ಲಿ 40 ಪರೀಕ್ಷಾ ಸೆಂಟರ್ಗಳ ಮೇಲೆ ಸಿಐಡಿಗೆ ಅನುಮಾನ ಮೂಡಿದೆ. ಹೀಗಾಗಿ ಅಭ್ಯರ್ಥಿಗಳ OMR ಕಾರ್ಬನ್ ಪ್ರತಿ ಪರಿಶೀಲನೆ ಮಾಡಿ ಎಫ್ಎಸ್ಎಲ್ಗೆ ಪ್ರತಿಗಳನ್ನ ರವಾನಿಸಿದೆ. ಒಂದೊಂದೇ ಸಾಕ್ಷ್ಯವನ್ನ ಕಲೆ ಹಾಕ್ತಾ ಇರುವ ಸಿಐಡಿ ಟೀಮ್ ಎಫ್ಎಸ್ಎಲ್ ಮಾಹಿತಿ ಬೆನ್ನಲ್ಲೇ ಅರೆಸ್ಟ್ ಮಾಡ್ತಿದೆ. ಪಿಎಸ್ಐ ನೇಮಕಾತಿ ಅಕ್ರಮ ಪ್ರಕರಣದ ತನಿಖೆ ತೀವ್ರಗೊಂಡಿದ್ದು, ಬಂಧಿತ ಡಿವೈಎಸ್ಪಿ ಮಲ್ಲಿಕಾರ್ಜುನ್ ಸಾಲಿ ಮತ್ತು ಸಿಪಿಐ ಆನಂದ್ ಮೇತ್ರೆಯನ್ನ ಸಿಐಡಿ ಕಚೇರಿಗೆ ಕರೆತಂದು ಅಧಿಕಾರಿಗಳು ವಿಚಾರಣೆ ನಡೆಸ್ತಾ ಇದ್ದಾರೆ. ಬಂಧಿತ ಅಧಿಕಾರಿಗಳನ್ನ ನ್ಯಾಯಾಲಯದ 8 ದಿನಗಳ ಕಾಲ ಸಿಐಡಿ ಕಸ್ಟಡಿಗೆ ಒಪ್ಪಿಸಿದೆ. ಹೀಗಾಗಿ ಇಬ್ಬರನ್ನೂ ಸಿಐಡಿ ಕಚೇರಿಗೆ ಕರೆತಂದು ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಪಿಎಸ್ಐ ಪರೀಕ್ಷಾ ಡೀಲ್ ಕೇಸ್ನಲ್ಲಿ ಎಡಿಜಿಪಿ ಅಮೃತ್ ಪೋಲ್ಗೆ ಸಂಕಷ್ಟ ಶುರುವಾಗಿದೆ. ಅಮೃತ್ ಪೋಲ್ ಆಪ್ತ ಸಹಾಯಕನಿಗೆ ಸಿಐಡಿ ಗ್ರಿಲ್ ಮಾಡಿದ್ದು, ನೇಮಕಾತಿ ವಿಭಾಗದ ಕಚೇರಿಯಲ್ಲಿ ವಿಚಾರಣೆ ನಡೆಸಿದೆ. ಕರ್ಟನ್ ಭವನದ ಸಿಐಡಿ ಕಚೇರಿ ಆವರಣದಲ್ಲಿರುವ ನೇಮಕಾತಿ ವಿಭಾಗದಲ್ಲಿ ಗ್ರಿಲ್ ಮಾಡಿದೆ. ಇಬ್ಬರು ಇನ್ಸ್ಪೆಕ್ಟರ್ಗಳಿಗೂ ಸಿಐಡಿ ತೀವ್ರ ವಿಚಾರಣೆ ನಡೆಸಿದೆ. ಗೃಹ ಸಚಿವ ಆರಗ ಜ್ಞಾನೇಂದ್ರ ಕಾರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ದೆಲ್ಲಿ? ಸಿಬಿಐಗೆ ಪ್ರಕರಣ ನೀಡೋದ್ರ ಬಗ್ಗೆ ಕಾಂಗ್ರೆಸ್ ಬಿಜೆಪಿ ನಾಯಕರ ಟಾಕ್ ವಾರ್ ಹೇಗಿತ್ತು? ಕೈ ನಾಯಕರಿಂದ ಹಿಟ್ ಅಂಡ್ ರನ್ ಅಂತ ಹೇಳಿದ್ಯಾರು? ನೋಡೋಣ ಡೀಲ್ ಜಟಾಪಟಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಕಾಂಗ್ರೆಸ್ ಕಾರ್ಯಕರ್ತರು ಗೃಹ ಸಚಿವ ಆರಗ ಜ್ಞಾನೇಂದ್ರ ಕಾರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ದಾರೆ. ಕಲಬುರಗಿ ಗ್ರ್ಯಾಂಡ್ ಹೋಟೆಲ್ ಬಳಿ ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿ ಆರಗ ಜ್ಞಾನೇಂದ್ರ ವಿರುದ್ಧ ಘೋಷಣೆ ಕೂಗಿ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ. ಪಿಎಸ್ಐ ಪರೀಕ್ಷೆ ಅಕ್ರಮ ಖಂಡಿಸಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದು, ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದರು. ಗೃಹ ಸಚಿವ ಆರಗ ಜ್ಞಾನೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ನೇತೃತ್ವದಲ್ಲಿ ಪಾದಯಾತ್ರೆ ನಡೆಸಲಾಗುತ್ತಿದೆ. ಆರಗ ಜ್ಞಾನೇಂದ್ರರ ಸ್ವಗ್ರಾಮ ಗುಡ್ಡೆಕೊಪ್ಪದಿಂದ ಶಿವಮೊಗ್ಗದವರೆಗೆ 5 ದಿನಗಳ ಕಾಲ ಪಾದಯಾತ್ರೆ ನಡೆಯಲಿದೆ. ಐಎಸ್ಐ ನೇಮಕಾತಿ ಅಕ್ರಮ ಆರೋಪಿ ದಿವ್ಯಾ ಹಾಗರಗಿ ಮನೆಗೆ ಗೃಹ ಸಚಿವರ ಭೇಟಿ, ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಸೇರಿದಂತೆ ವಿವಿಧ ಘಟನೆ ಖಂಡಿಸಿ ಕಾಂಗ್ರೆಸ್ ಪಾದಯಾತ್ರೆ ಹಮ್ಮಿಕೊಂಡಿದೆ. ರಾಜ್ಯ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ಮತ್ತಷ್ಟು ತೀವ್ರಗೊಳಿಸಿದ್ದು, ಶಿವಮೊಗ್ಗದಲ್ಲಿ ಮೇ 10ರಂದು ಪ್ರತಿಭಟನಾ ರ್ಯಾಲಿ ಮತ್ತು ಸಭೆ ನಡೆಸಲಿದೆ ಅಂತ ಧ್ರುವ ನಾರಾಯಣ್ ಹೇಳಿದ್ದಾರೆ. 40% ಕಮಿಷನ್ ಪಿಎಸ್ಐ ಪರೀಕ್ಷಾ ಹಗರಣ ಖಂಡಿಸಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆ ಆಯೋಜನೆ ಮಾಡಲಾಗಿದೆ. ಇನ್ನು ಹಿಂದಿನ ಸರ್ಕಾರದಲ್ಲೂ ಹಗರಣ ನಡೆದಿದ್ರೆ ತನಿಖೆ ಮಾಡಿಸಿ, ನಾವು ತಪ್ಪು ಮಾಡಿದ್ರೆ ನಮಗೂ ಶಿಕ್ಷೆಯಾಗಲಿ, ಯಾರು ಬೇಡ ಅಂದವರು ಅಂತ ಧ್ರುವ ನಾರಾಯಣ್ ಪ್ರಶ್ನಿಸಿದ್ದಾರೆ. ಪಿಎಸ್ಐ ನೇಮಕಾತಿ ಹಗರಣದಲ್ಲಿ ಸಿಬಿಐಗೆ ನೀಡಬೇಕು ಅಂತ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಒತ್ತಾಯಿಸಿದ್ದಾರೆ. ಪ್ರಕರಣದಲ್ಲಿ ಸಚಿವರು, ಶಾಸಕರು, ಉನ್ನತ ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ಹೀಗಾಗಿ ಸಿಬಿಐ ತನಿಖೆ ಆದರೆ ಸತ್ಯಾಂಶ ಹೊರಬರುತ್ತೆ. ಡಿವೈಎಸ್ಪಿ ಇನ್ಸ್ಪೆಕ್ಟರ್ ತಂಡದ ಅಧಿಕಾರಿಗಳಿಗೆ ಐಎಎಸ್, ಐಪಿಎಸ್ ಹಂತದ ಅಧಿಕಾರಿಗಳನ್ನ ವಿಚಾರಣೆ ನಡೆಸಲು ಆಗಲ್ಲ ಎಂದು ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಪಿಎಸ್ಐ ಅಕ್ರಮ ಕೇಸ್ ಸಿಬಿಐಗೆ ನೀಡುವಂತೆ ಕಾಂಗ್ರೆಸ್ ಆಗ್ರಹಿಸುತ್ತಿದೆ. ಆದರೆ ಪಿಎಸ್ಐ ಪ್ರಕರಣದ ತನಿಖೆ ಸಿಬಿಐಗೆ ನೀಡುವ ಅಗತ್ಯ ಇಲ್ಲ ಅಂತ ಬಾಗಲಕೋಟೆಯಲ್ಲಿ ಜಲಸಂಪನ್ಮೂಲ ಸಚಿವ ಗೋವಿಂದ ಕಾರಜೋಳ ಹೇಳಿದ್ದಾರೆ. ಪ್ರಕರಣದ ತನಿಖೆಯನ್ನು ಪಾರದರ್ಶಕವಾಗಿ ನಡೆಸಲಾಗುತ್ತಿದೆ. ಕಾನ್ಸ್ಟೇಬಲ್ನಿಂದ ಡಿವೈಎಸ್ಪಿ ಹಂತದ ಅಧಿಕಾರಿವರೆಗೆ ವಿಚಾರಣೆ ನಡೆಸುತ್ತಿದ್ದೇವೆ. ಹಿಂದೆ ಯಾವ ಸರ್ಕಾರವೂ ಇಷ್ಟು ಪಾರದರ್ಶಕವಾಗಿ ತನಿಖೆ ಮಾಡಿಲ್ಲ ಎಂದು ಕಾರಜೋಳ ಹೇಳಿದ್ದಾರೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಿರುದ್ಧ ಗೃಹ ಸಚಿವ ಆರಗ ಜ್ಞಾನೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. 545 ಪಿಎಸ್ಐ ಹುದ್ದೆಗಳಿಗೆ ನೇಮಕಾತಿಯ ಅಕ್ರಮದಲ್ಲಿ ಅಭ್ಯರ್ಥಿಗಳಿಂದ 300 ಕೋಟಿ ವಸೂಲಿ ಮಾಡಿದ್ದಾರೆ ಅಂತ ಸಿದ್ದರಾಮಯ್ಯ ಆರೋಪಿಸಿದ್ರು. ಈ ಬಗ್ಗೆ ಕಲಬುರಗಿಯಲ್ಲಿ ಪ್ರತಿಕ್ರಿಯೆ ನೀಡಿದ ಗೃಹ ಸಚಿವ ಆರಗ ಜ್ಞಾನೇಂದ್ರ, ದಾಖಲಾತಿ ಕೊಡಿ ಅಂದ್ರೆ ಕಾಂಗ್ರೆಸ್ನವರು ಓಡಿ ಹೋಗ್ತಿದ್ದಾರೆ, ನೋಟಿಸ್ ನೀಡಿದ್ರು ಕಾಂಗ್ರೆಸ್ನವರು ದಾಖಲಾತಿ ಕೊಡ್ತಿಲ್ಲ ಅಂತ ಹೇಳಿದ್ರು. ತನಿಖೆಯ ಹಾದಿ ತಪ್ಪಿಸೋದು ಮಾತ್ರ ಅವರ ಉದ್ದೇಶ ಎಂದು ಕಾಂಗ್ರೆಸ್ ವಿರುದ್ಧ ಗೃಹ ಸಚಿವ ಆರಗ ಜ್ಞಾನೇಂದ್ರ ಆಕ್ರೋಶ ಹೊರಹಾಕಿದ್ದಾರೆ. ಪರೀಕ್ಷಾ ಅಕ್ರಮದಲ್ಲಿ ಕಾಂಗ್ರೆಸ್ ನಾಯಕರು ಸಿಕ್ಕಿ ಬಿದ್ದಿದ್ದು ಅವರ ಬುಡಕ್ಕೆ ಬರ್ತಿದೆ. ಹೀಗಾಗಿ ತನಿಖೆ ಹಾದಿ ತಪ್ಪಿಸುತ್ತಿದ್ದಾರೆ. ಆದರೆ ಆರೋಪಿಗಳು ಮುಟ್ಟಿ ನೋಡಿಕೊಳ್ಳೋ ರೀತಿ ತನಿಖೆ ನಡೆಯುತ್ತಿದೆ ಎಂದು ಕಲಬುರಗಿಯಲ್ಲಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ. ಕಾಂಗ್ರೆಸ್ ನಾಯಕರು ಹಿಟ್ ಅಂಡ್ ರನ್ ಮಾಡ್ತಿದ್ದಾರೆ ಅಂತ ಬಳ್ಳಾರಿಯಲ್ಲಿ ಸಚಿವ ಶ್ರೀರಾಮುಲು ವಾಗ್ದಾಳಿ ನಡೆಸಿದ್ದಾರೆ. ಒಮ್ಮೆ ಗೃಹ ಸಚಿವರು, ಒಮ್ಮೆ ಸಚಿವ ಅಶ್ವಥ್ ನಾರಾಯಣ್, ಈಗ ಸಿಎಂ ಬೊಮ್ಮಾಯಿ ಅವರ ರಾಜೀನಾಮೆ ಕೇಳ್ತಿದ್ದಾರೆ. ಪರೀಕ್ಷಾ ಅಕ್ರಮದ ಬಗ್ಗೆ ಸೂಕ್ತ ತನಿಖೆ ಮಾಡಲಾಗುತ್ತಿದೆ. ಈಗಾಗಲೇ ಕೆಲವು ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿದೆ. ಪ್ರಿಯಾಂಕ್ ಖರ್ಗೆ ದಾಖಲಾತಿ ಇಲ್ಲದೆ ಆರೋಪ ಮಾಡ್ತಿದ್ದಾರೆ. ಸೂಕ್ತ ಸಾಕ್ಷ್ಯಗಳನ್ನ ನೀಡಿದ್ರೆ ಎಲ್ಲರೂ ರಾಜೀನಾಮೆ ನೀಡುತ್ತಾರೆ. ಸಿಐಡಿ ನೀಡಿರುವ ನೋಟಿಸ್ಗೆ ಅವರು ದಾಖಲಾತಿ ಕೊಡಲಿ ಎಂದು ಶ್ರೀರಾಮುಲು ಹೇಳಿದ್ದಾರೆ. ಪಿಎಸ್ಐ ಅಕ್ರಮ ನೇಮಕಾತಿಯಲ್ಲಿ ಸಚಿವ ಅಶ್ವಥ್ ನಾರಾಯಣ್ ಸಹೋದರ ಭಾಗಿಯಾಗಿರುವುದು ಆರೋಪಿಸಿದ್ದ ಕಾಂಗ್ರೆಸ್ ವಿರುದ್ಧ ಸಚಿವ ಭೈರತಿ ಬಸವರಾಜ್ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಸುಳ್ಳು ಆರೋಪ ಮಾಡುತ್ತಿದ್ದು ಇಬ್ಬರು ಗಾಳಿಯಲ್ಲಿ ಗುಂಡು ಹೊಡೆದಿದ್ದಾರೆ. ಆರೋಪ ಮಾಡಿದವರು ದಾಖಲೆ ಇದ್ರೆ ಬಿಡುಗಡೆ ಮಾಡಲಿ. ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಪಾತಾಳಕ್ಕೆ ಹೋಗಿದೆ. ರಾಹುಲ್ ಗಾಂಧಿ ಸೇರಿ ಎಲ್ಲರೂ ಬೇಲ್ ಮೇಲೆ ಹೊರಗಿದ್ದಾರೆ. ಬಿಜೆಪಿ ಬಗ್ಗೆ ಮಾತನಾಡುವ ನೈತಿಕತೆ ಕಾಂಗ್ರೆಸ್ಗೆ ಇಲ್ಲ ಅಂತ ದಾವಣಗೆರೆಯಲ್ಲಿ ಭೈರತಿ ಬಸವರಾಜ್ ವಾಗ್ದಾಳಿ ನಡೆಸಿದ್ದಾರೆ. ಮಾಜಿ ಸಿಎಂ ಬಿಎಸ್ವೈ ವಿರುದ್ಧವೇ ತಿರುಗಿ ಬಿದ್ದಿದ್ದಕ್ಕೆ ಶಾಸಕ ಯತ್ನಾಳ್, ದೆಹಲಿಯಿಂದ ಬಂದಿದ್ದವರು ಯತ್ನಾಳ್ಗೆ ಕೊಟ್ಟಿದ್ದ ಆಫರ್ ಏನು? ಸಚಿವ ನಿರಾಣಿ ವಿರುದ್ಧವೂ ಆಕ್ರೋಶ ಹೊರಹಾಕಿದ್ದಕ್ಕೆ ನೋಡೋಣ ಯತ್ನಾಳ್ ಬಾಂಬ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಾಂಬ್ ಸಿಡಿಸಿದ್ದು ಬಿಎಸ್ ಯಡಿಯೂರಪ್ಪಗೆ ಹಾಕಿದ್ದ ಸವಾಲ್ನ ರಿವೀಲ್ ಮಾಡಿದ್ದಾರೆ. ನೀವು ಸಿಎಂ ಆಗೋವರೆಗೂ ಚೇಂಬರ್ಗೆ ಬರುವುದಿಲ್ಲ, ಸಿಎಂ ಸ್ಥಾನದಿಂದ ಇಳಿಸಿಯೇ ಈ ಚೇಂಬರ್ಗೆ ಬರ್ತೀನಿ ಅಂತ ಬಿಎಸ್ವೈಗೆ ಶಾಸಕ ಯತ್ನಾಳ್ ಸವಾಲ್ ಹಾಕಿದ್ರಂತೆ. ಅಲ್ಲದೆ ಬಿಎಸ್ವೈ ಸಿಎಂ ಆಗಿರೋವರೆಗೂ ಕಾವೇರಿಗೂ ಬರಲ್ಲ, ಕೃಷ್ಣಾಗೂ ಬರಲ್ಲ ಎಂದಿದ್ರಂತೆ. ಹಳೆ ಸವಾಲನ್ನ ಹೊಸ ಬಾಂಬ್ ಆಗಿ ಯತ್ನಾಳ್ ಸಿಡಿಸಿದ್ದಾರೆ. ನಾಟಕ ಮಾಡಿದ್ರೆ ಬಿಎಸ್ವೈ ಕೆಳಗಿಳಿದಾಗಲೇ ಸಿಎಂ ಆಗ್ತಿದ್ದೆ ಅಂತ ಬೆಳಗಾವಿಯಲ್ಲಿ ಶಾಸಕ ಬಸನಗೌಡ ಯತ್ನಾಳ್ ವಾಕ್ ಪ್ರಹಾರ ನಡೆಸಿದ್ದಾರೆ. ಪಾಪ ಯಡಿಯೂರಪ್ಪರಿಗೆ ಪುತ್ರ ವ್ಯಾಮೋಹ ಬಂದಿತ್ತು. ಯತ್ನಾಳ್ ಮಂತ್ರಿ ಆದ್ರೆ ನನ್ನ ಧೀಮಂತ ಮಗ ವಿಜಯೇಂದ್ರ ಗತಿ ಏನು ಅಂತ ಭಯವಾಗಿತ್ತು. ಆದ್ರೆ ಮಂತ್ರಿ ಮಾಡದೆ ನನ್ನನ್ನ ತುಳಿಯೋದು, ನಾನೇ ಲೆಟರ್ ಕೊಟ್ಟರು ಸೈಡಿಗೆ ಇಡ್ತಿದ್ರು ಅಂತ ಬಿಎಸ್ ಯಡಿಯೂರಪ್ಪ ವಿರುದ್ಧ ಯತ್ನಾಳ್ ಗಂಭೀರ ಆರೋಪ ಮಾಡಿದ್ದಾರೆ. ದೆಹಲಿಯಿಂದ ಬಂದಿದ್ದ ಕೆಲವರು ಸಿಎಂ ಮಾಡ್ತೀವಿ, 2,500 ಕೋಟಿ ಕೊಡಿ ಎಂದಿದ್ರು ಅಂತ ಶಾಸಕ ಯತ್ನಾಳ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಟಿಕೆಟ್ ಕೊಡಿಸ್ತೀವಿ, ದಿಲ್ಲಿಗೆ ಕರೆದುಕೊಂಡು ಹೋಗ್ತೀವಿ, ಸೋನಿಯಾ ಗಾಂಧಿ, ನಡ್ಡಾ ಭೇಟಿ ಮಾಡಿಸ್ತೀವಿ ಅಂತಾರೆ. ದೆಹಲಿಯಿಂದ ಒಂದಿಷ್ಟು ಜನ ನನ್ನ ಬಳಿಯೂ ಬಂದಿದ್ರು, ಸಿಎಂ ಮಾಡ್ತೀವಿ, 2,500 ಕೋಟಿ ರೆಡಿ ಮಾಡಿ ಇಡಿ ಅಂದಿದ್ರು. ಟಿಕೆಟ್ ಕೊಡ್ತೀನಿ ಅಂತ ರಾಜಕಾರಣದಲ್ಲಿ ಮೋಸ ಮಾಡ್ತಾರೆ, ಅಲ್ಲಿ ಇಲ್ಲಿ ಹೋಗಿ ಮೋಸ ಹೋಗ್ಬೇಡಿ ಎಂದು ಕಾರ್ಯಕರ್ತರಿಗೆ ಯತ್ನಾಳ್ ಬುದ್ಧಿಮಾತು ಹೇಳಿದ್ರು. ಸಚಿವ ಮುರುಗೇಶ್ ನಿರಾಣಿ ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಗುಡುಗಿದ್ದಾರೆ. ಸಚಿವ ನಿರಾಣಿಯನ್ನ ಕ್ಯಾಶ್ ಕ್ಯಾಂಡಿಡೇಟ್ ಅಂತ ಕರೆದ ಯತ್ನಾಳ್ ಮಂತ್ರಿಯಾಗಲು 50 ರಿಂದ 100 ಕೋಟಿ ರೂಪಾಯಿ ಕೊಡ್ತಾರೆ ಅಂತ ಆರೋಪಿಸಿದ್ದಾರೆ. ಒಂದು ಕ್ಯಾಶ್ ಕ್ಯಾಂಡಿಡೇಟ್ ಐತಿ, ಅದ ಮಂತ್ರಿ ಮಾಡ್ಲೇಬೇಕು. ನಾ ರೊಕ್ಕ ಕೊಡವನಲ್ಲ, ಕಿಸಿಯೋವನಲ್ಲ. ಇವ 50 ಕೋಟಿ 100 ಕೋಟಿ ಕೊಡ್ತಾನೆ, ಅವು ಬಾಯಿ ತಕ್ಕೊಂಡು ಕೂತಿರ್ತಾವೆ, ರೊಕ್ಕ ತಗೋತಾವೆ, ಮಂತ್ರಿ ಮಾಡ್ತಾರೆ ಅಂತ ಸಚಿವ ನಿರಾಣಿ ಹೆಸರು ಹೇಳದೆ ಕಿಡಿಕಾರಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವಿರುದ್ಧ ಬಿಜೆಪಿ ಶಾಸಕ ಯತ್ನಾಳ್ ಗಂಭೀರ ಆರೋಪ ಮಾಡಿದ್ದಾರೆ. ಪಂಚಮಸಾಲಿಗಳನ್ನು ಮಂತ್ರಿ ಮಾಡಲು ಒದ್ದಾಡುತ್ತಿದ್ದರು, ಯಡಿಯೂರಪ್ಪ ಒಬ್ಬ ಪಂಚಮಸಾಲಿ ಮಂತ್ರಿನೂ ಮಾಡ್ತಿರ್ಲಿಲ್ಲ ಅಂತ ಬೆಳಗಾವಿಯಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಅಲ್ಲದೆ ಈಗ ನಮ್ಮ ಹೊಡೆದಾಟದಿಂದ 3 ಜನ ಮಂತ್ರಿಯಾದರು ಎಂದು ತಿಳಿಸಿದ್ದಾರೆ. ತಮಗೆ ಬೇಕಂತಲೇ ಮಂತ್ರಿ ಸ್ಥಾನ ಕೈ ತಪ್ಪಿಸಿದ್ರು ಅಂತ ಯತ್ನಾಳ್ ಸಿಡಿಗುಂಡು ಸಿಡಿಸಿದ್ದಾರೆ. ಯತ್ನಾಳ್ ಬೇಡ ಅಂತ ಸಿಸಿ ಪಾಟೀಲ್ನ ಮಾಡಿದ್ದರು, ಇನ್ನೊಬ್ಬ ಶಂಕರ ಪಾಟೀಲ್ ಮುನೇನಕೊಪ್ಪ ಮಾಡಿದ್ರು. ಅರವಿಂದ್ ಬೆಲ್ಲದ್ನ ಮಂತ್ರಿ ಮಾಡಬಾರದು ಅಂತ ಜಗದೀಶ್ ಶೆಟ್ಟರ್ ಮುನೇನಕೊಪ್ಪನ ಮಂತ್ರಿ ಮಾಡಿದ್ರು. ಸಿಸಿ ಪಾಟೀಲ್ ಪಾಪ ಬೊಮ್ಮಾಯಿ ದೋಸ್ತಿ ಇತ್ತು, ಅದು ಕಡೆ ಕಾಯ್ತು ಗಿರಾಕಿ ಎಂದು ಯತ್ನಾಳ್ ಬಾಂಬ್ ಸಿಡಿಸಿದ್ದಾರೆ. ರಮೇಶ್ ಜಾರಕಿಹೊಳಿ ಪರ ಶಾಸಕ ಯತ್ನಾಳ್ ಬ್ಯಾಟಿಂಗ್ ಮಾಡಿದ್ದಾರೆ. ರಮೇಶ್ ಜಾರಕಿಹೊಳಿಗೆ ಮಂತ್ರಿ ಸ್ಥಾನ ಕೊಡಬೇಕು, ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬರಲು ರಮೇಶ್ ಕೊಡುಗೆ ಇದೆ ಎಂದು ಶಾಸಕ ಯತ್ನಾಳ್ ಹೇಳಿದ್ದಾರೆ. ಷಡ್ಯಂತ್ರದಿಂದ ರಮೇಶ್ ಜಾರಕಿಹೊಳಿಗೆ ಮೋಸ ಮಾಡಲಾಯಿತು, ಅದರಲ್ಲಿ ನಮ್ಮಲ್ಲೂ ಒಬ್ಬ ಮಹಾನಾಯಕರ ಮಗ ಇದ್ದಾರೆ ಎಂದು ಯತ್ನಾಳ್ ಕಿಡಿಕಾರಿದ್ದಾರೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಗೆ ಸಚಿವ ಸಿಸಿ ಪಾಟೀಲ್ ತಿರುಗೇಟು ನೀಡಿದ್ದಾರೆ. ಬಿಜೆಪಿಯಲ್ಲಿ ಹಣ ಕೊಟ್ಟು ಮಂತ್ರಿಗಿರಿ ಪಡೆಯುವ ಪರಿಪಾಠ ಹಿಂದೆಯೂ ಇಲ್ಲ, ಮುಂದೆಯೂ ಇಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಟಿವಿ9ಗೆ ಸಚಿವ ಸಿಸಿ ಪಾಟೀಲ್ ತಿಳಿಸಿದ್ದಾರೆ. ಯಾರನ್ನ ಮಂತ್ರಿ ಮಾಡಬೇಕು ಅನ್ನೋದನ್ನ ಹೈಕಮಾಂಡ್ ನಿರ್ಧರಿಸುತ್ತೆ. ಮುಂದೆ ಯತ್ನಾಳ್ ಅವರಿಗೂ ಅವಕಾಶ ಸಿಗೋ ಸಾಧ್ಯತೆ ಇದೆ. ಯತ್ನಾಳ್ಗೆ ಹೈಕಮಾಂಡ್ ಏನ್ ತಾಕೀತ್ ಮಾಡಿದೆ ಅನ್ನೋದನ್ನ ಬಹಿರಂಗವಾಗಿ ಚರ್ಚೆ ಮಾಡೋದಕ್ಕೆ ಬರಲ್ಲ ಎಂದು ಸಚಿವರು ಹೇಳಿದ್ದಾರೆ. ಯತ್ನಾಳ್ ಬಾಂಬ್ ಬೆನ್ನಲ್ಲೇ ಬಿಜೆಪಿ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಸಿಎಂ ಆಗಲು 2,500 ಕೋಟಿ, ಸಚಿವರಾಗಲು 100 ಕೋಟಿ ಕೊಡಬೇಕು ಅಂತ ಹೇಳಿರುವುದು ಗಂಭೀರ ವಿಚಾರ. ರಾಷ್ಟ್ರ ಮಟ್ಟದಲ್ಲಿ ಈ ಬಗ್ಗೆ ಚರ್ಚೆಯಾಗಬೇಕು. ಶಾಸಕ ಯತ್ನಾಳ್ ಕೇಂದ್ರ ಮಂತ್ರಿಯಾಗಿ ಕೆಲಸ ಮಾಡಿದವರು, ಅವರ ಹೇಳಿಕೆ ಸಾಮಾನ್ಯವಾಗಿ ಪರಿಗಣಿಸುವುದು ಸರಿಯಲ್ಲ ಅಂತ ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮೈಸೂರಲ್ಲಿ ಛೋಟಾ ಪಾಕಿಸ್ತಾನ್ ಅಂತ ಘೋಷಣೆ ಕೂಗ್ದೋರು ಯಾರು? ಇನ್ಸ್ಪೆಕ್ಟರ್ಗೆ ಆವಾಜ್ ಹಾಕಿದ ಬಗ್ಗೆ ಶಾಸಕ ಎಂಪಿ ಕುಮಾರಸ್ವಾಮಿ ಸಮಜಾಯಿಷಿ ಏನು? ಕೊರೋನಾ ಸಾವಿನ ವರದಿ ಮುಚ್ಚಿಡ್ತಾ ಕೇಂದ್ರ ಸರ್ಕಾರ? ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಕವಲಂದೆ ಛೋಟಾ ಪಾಕಿಸ್ತಾನ್ ಘೋಷಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಫ್ಐಆರ್ ದಾಖಲಿಸಿಕೊಂಡಿರುವ ಪೊಲೀಸರು ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಕವಲಂದೆ ಛೋಟಾ ಪಾಕಿಸ್ತಾನ್ ಎಂದಿದ್ದ 23 ವರ್ಷದ ಅನಾನ್ ಅಲಿ ಖಾನ್ ಮತ್ತು 21 ವರ್ಷದ ಫಯಾಜ್ ಖಾನ್ ನನ್ನ ಪೊಲೀಸರು ಬಂಧಿಸಿದ್ದಾರೆ. ಕವಲಂದೆಯನ್ನ ಛೋಟಾ ಪಾಕಿ ಎಂದು ಘೋಷಣೆ ಕೂಗಿರುವ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿದ್ರು. ಕವಲಂದೆ ಛೋಟಾ ಪಾಕಿಸ್ತಾನ್ ಘೋಷಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕವಲಂದೆ ಗ್ರಾಮಕ್ಕೆ ನಂಜನಗೂಡು ತಹಶೀಲ್ದಾರ್ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸರು ಇಬ್ಬರು ಆರೋಪಿಗಳನ್ನ ಬಂಧಿಸಿದ್ದಾರೆ. ಹೀಗಾಗಿ ಆರೋಪಿಗಳ ಬಂಧನ ಬೆನ್ನಲ್ಲೇ ಪೊಲೀಸ್ ಠಾಣೆಗೆ ಭೇಟಿ ನೀಡಿರುವ ತಹಶೀಲ್ದಾರ್ ಶಿವಮೂರ್ತಿ ಆರೋಪಿಗಳ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ. ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಕವಲಂದೆ ಬೋಲೆ ತೋ ಛೋಟಾ ಪಾಕಿಸ್ತಾನ್ ಠೀಕ್ ಹೇ ಎಂಬ ಘೋಷಣೆ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಸಿದೆ. ಕವಲಂದೆ ಗ್ರಾಮದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಬೀಡು ಬಿಟ್ಟಿದ್ದು ಹೆಚ್ಚುವರಿ ಪೊಲೀಸರ ನಿಯೋಜನೆ ಮಾಡಲಾಗಿದೆ. 1 ಕೆಎಸ್ಆರ್ಪಿ ತುಕಡಿ ನಿಯೋಜನೆ ಮಾಡಿ ಸ್ಥಳದಲ್ಲಿ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ. ಇನ್ಸ್ಪೆಕ್ಟರ್ಗೆ ಬಿಜೆಪಿ ಶಾಸಕ ಎಂಪಿ ಕುಮಾರಸ್ವಾಮಿ ಆವಾಜ್ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮಜಾಯಿಷಿ ನೀಡಿದ್ದಾರೆ. ಅಲ್ಲದೆ ಮಾಡಿದ ತಪ್ಪಿಗೆ ಜಾತಿಯನ್ನ ಎಳೆದು ತಂದಿದ್ದಾರೆ. ಈ ಬಗ್ಗೆ ಫೇಸ್ಬುಕ್ನಲ್ಲಿ ಬರೆದುಕೊಂಡಿರುವ ಎಂಪಿ ಕುಮಾರಸ್ವಾಮಿ, ನನ್ನ ಗಮನಕ್ಕೆ ಬಾರದೆ ನನ್ನ ಕ್ಷೇತ್ರದ ಠಾಣೆಗೆ ಬಂದಿದ್ದಾರೆ. ಠಾಣೆ ವಿಚಾರವಾಗಿ ದಿನನಿತ್ಯ 10 ಕರೆಗಳು ನನಗೆ ಬರ್ತಿವೆ. ಕ್ಷೇತ್ರದ ಸಮಸ್ಯೆಗಳನ್ನ ನಾನೇ ಖುದ್ದು ನಿವಾರಣೆ ಮಾಡಬೇಕು. ಕ್ಷೇತ್ರದಲ್ಲಿ ಒಕ್ಕಲಿಗರ ನಿರ್ದೇಶನದಂತೆ ಅಭಿವೃದ್ಧಿ ಮಾಡಲಾಗ್ತಿದೆ ಅಂತ ಸಮಜಾಯಿಷಿ ನೀಡಿದ್ದಾರೆ. WHO ಭಾರತದಲ್ಲಿ ಕೊರೋನಾದಿಂದ ಮೃತಪಟ್ಟವರ ಅಂಕಿ ಸಂಖ್ಯೆಯನ್ನ ಬಿಡುಗಡೆ ಮಾಡಿದ್ದು ಕೇಂದ್ರ ಸರ್ಕಾರ ಸುಳ್ಳು ಹೇಳಿತ್ತ ಎಂಬ ಅನುಮಾನ ಹುಟ್ಟಿಸಿದೆ. ಕೋವಿಡ್ ಸಾವಿನ ಬಗ್ಗೆ WHO ಅಚ್ಚರಿಯ ವರದಿ ಬಿಚ್ಚಿಟ್ಟಿದ್ದು ಕೇಂದ್ರ ಸರ್ಕಾರಕ್ಕಿಂತ 10 ಪಟ್ಟು ಹೆಚ್ಚಿನ ಜನರು ಸಾವನ್ನಪ್ಪಿದ್ದಾರೆ ಅಂತ ವರದಿ ನೀಡಿದೆ. 2020 ರಿಂದ 2021 ಡಿಸೆಂಬರ್ ವರೆಗೆ ಒಟ್ಟು 4.8 ಲಕ್ಷ ಮಂದಿ ಬಲಿಯಾಗಿದ್ದಾರೆ ಅಂತ ಕೇಂದ್ರ ಸರ್ಕಾರ ವರದಿ ಹೇಳಿತ್ತು. ಆದರೆ WHO ಪ್ರಕಾರ ಭಾರತದಲ್ಲಿ ಒಟ್ಟು 47 ಲಕ್ಷ ಜನರು ಕೋವಿಡ್ನಿಂದ ಮೃತಪಟ್ಟಿದ್ದಾರೆ.